ಇವಾಗ ಕರಣ್ ಕ್ರೇಜಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಂದಾರಗಿರಿ ಬೆಟ್ಟ ಹತ್ರ ಇದ್ದೀವಿ. ಸೊ ಮೇಲೆ ಹತ್ಬಿಟ್ಟು ಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ ನೋಡ್ಬೋದು ವ್ಯೂ ಯಾಕೆ ಕಾಣಿಸ್ತಾ ಇದೆ ಅಂತ ನೋಡಿ. ಮೇಲೆ ಬೆಟ್ಟ ಎಕ್ಸ್ಪ್ಲೋರ್ ಆದಮೇಲೆ ನಾವು ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಲ್ಲ. ಸೊ ಫಸ್ಟ್ ಬೆಟ್ಟ ಹತ್ಕೊಂಡು ಬನ್ನಿ. ಮೇಲೆ ಎತ್ತಿ ಬಂದೈತಿ ಬೆಟ್ಟದ ಮೇಲೆ. ನೋಡ್ಬೋದು ವ್ಯೂ ಯಾವ ಥರ ಇದೆ. ಮೇಲೆ ನೋಡಬೇಕಾಗಿರೋ ಪ್ಲೇಸ್. ಸೊ ಗೈಸ್ ನೋಡ್ಬೋದು ಇಲ್ಲಿ ಮೇಲೆ ಬಿದ್ದಿನ ಥರ ಮಾಡಿದ್ದಾರೆ. ಕೆಳಗಡೆಲ್ಲ ಜನ ಕುತ್ಕೊಂಡು ಅವ್ರ ಪ್ರೇಯರ್ನ ಕೇಳೋ ಥರ ಮಾಡಿದಾರೆಲ್ಲ. ನೋಡ್ಬೋದು ಎಷ್ಟು ಸುಂದರವಾಗಿದೆ. ಬನ್ನಿ ಇಲ್ಲಿ ದೇವಸ್ಥಾನ ಇದೆ, ಹೊರಗಡೆ ಹೋಗಿ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿ. ಸೊ ಗೈಸ್ ಮೇಲೆ ಬೆಟ್ಟದ ಮೇಲೆಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು, ದೇವಸ್ಥಾನ ನೋಡ್ಕೊಂಬಂದಾಯಿತು. ಸೊ ಇವಾಗ ಕೆಳಗಡೆ ಬಂದರೆ ಇಲ್ಲಿ 2 ಪ್ಲೇಸ್ ಇದೆ. ಒಂದು ಗೊಮ್ಮಟೇಶ್ವರ ಇದೆ. ಗೊಮ್ಮಟೇಶ್ವರ ಆದಮೇಲೆ ಇಲ್ಲಿ ಪಿಕಾಕ್ದು ಹೀಲ್ ಇದೆ. ಸೊ ನವಿಲ್ಗೆರೆ ಡಿಸೈನಲ್ಲಿ ಮಾಡಿದ್ದಾರೆ ಮೆಡಿಟೇಷನ್ ರೂಮ್ ಥರ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡ್ಬೋದು ಅವಾಗೇ ಹೋಗಿದ್ದ ಬೆಟ್ಟ ಅದು ಮಂದಗಿರಿ ಬೆಟ್ಟ. ಸೊ ಇದು ಸರಿ ಒಳಗಡೆ ಹೋಗಿ ನೋಡೋಣ.
ಒಳಗಡೆ ಹೋಗಿ ನೋಡ್ಕೊಂಬಂದೆ ನಾನು. ಒಳಗಡೆ ಧ್ಯಾನ ಎಲ್ಲ ಮಾಡ್ತಾರೆ, ಅಲ್ಲಿ ವೀಡಿಯೋ ತೆಗಿಯೋಂಗಿಲ್ಲಂತೆ, ಸೊ ಅದಕ್ಕೆ ಒಳಗಡೆ ವೀಡಿಯೋ ಮಾಡಿಲ್ಲ. ಸೊ ಗೈಸ್, ಮಂದನಗಿರಿ ಟೆಂಪಲು ಎಕ್ಸ್ಪ್ಲೋರ್ ಮಾಡಾಯಿತು. ಇದೊಂದು ಜೈನ್ ಟೆಂಪಲ್ಲು. ಸೊ ಫಸ್ಟ್ ಟೈಮ್ ನನಗೂ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದೀನಿ, ಈ ಥರ ಜೈನ್ಸ್ ಟೆಂಪಲ್ನ. ನಾರ್ಮಲಾಗಿ ನಮ್ಮ ಟೆಂಪಲ್ಸ್ ಎಲ್ಲ ನೋಡಿದ್ದೀನಿ, ಬಟ್ ಈ ಟೆಂಪಲ್ಲೇ ನನಗೊಂದು ಡಿಫ್ರೆನ್ಸ್ ವೈಬ್ ಕೊಡ್ತು, ಡಿಫ್ರೆಂಟಾಗಿತ್ತು. ಸೊ ನೀವು ಎಲ್ಲ ಬೆಂಗಳೂರಲ್ಲಿರೋರು ಯಾವಾಗ ಫ್ರೀ ಟೈಮ್ ಇದೆ ಬಂದು ವಿಸಿಟ್ ಮಾಡ್ಬೋದು. ಡೇ ಔಟ್ ಪ್ಲ್ಯಾನ್ ಆಗುತ್ತೆ ಫ್ಯಾಮಿಲಿ ಅವ್ರಿಗೆಲ್ಲ. ಸೊ ಹೀಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾಯಿದ್ವಿ. ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿದ್ವಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.